ಸತ್ಯವಾಗ್ಲೂ ಹೇಳ್ತೀನ್ರಿ, ಈ ಸುಳ್ಳು ಮಜವಾಗಿತ್ತು. ಏನಂತೀರಾ? ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರಂತ. ಮೊದಲು ಜಗಣ ಹತ್ರ ಬರ್ತೀನಿ. ಜಗಣ, ಎಕ್ಸ್ಟ್ರಾರ್ಡನರಿ ಆಗಿತ್ತು. ಥ್ಯಾಂಕ್ ಯು. ಇಟ್ ವಾಸ್ ಫಂಟಾಸ್ಟಿಕ್. ಗೆಟಪ್ಪು, ಆಮೇಲೆ ಸ್ಪೆಷಲ್ ಎಫೆಕ್ಟು, ಕಾಮಿಡಿ, ಹಿಂಗಿರ್ಬೇಕು ನಾಟಕ. ಹಂಗಿದ್ಬಿಟ್ರೆ ಅದ್ರ ಮಜವೇ ಬೇರೆ ಆಗ್ಬಿಡುತ್ತೆ. ಎಲ್ಲವೂ ಸೇರಿ ಇಟ್ ವಾಸ್ ಎ ಫಂಟಾಸ್ಟಿಕ್ ಆಕ್ಟ್. ದಿವ್ಯನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಆಮೇಲೆ ಇನ್ನು ಇವ್ರ ಬಗ್ಗೆ ಏನು ಹೇಳೋದು, ಸಾಹಸ ಸಿಂಹ ವಿಷ್ಣು ಸಾರ್ ಥರ ಅವ್ನ ಗೆಟಪ್ ತುಂಬಾ ಎಕ್ಸ್ಟ್ರಾರ್ಡನರಿ ಆಕ್ಟ್. ತುಂಬಾ ಇಷ್ಟ ಆಯ್ತು. ಅವ್ನ ತಮ್ಮನ ಪಾತ್ರ ಅವನು ತುಂಬಾ ಚೆನ್ನಾಗಿ ಮಾಡಿ, ಆಮೇಲೆ ಅದೇನೋ ಸೌತೆಕಾಯಿನೇ ಕಟ್ ಮಾಡ್ಬಿಟ್ಟಲ್ಲಪ್ಪ ನೀನು ಹುಲಿಯಾ ಥರ. ಇನ್ನು ಇವನು ತಲೆಗೆ ಒಂದು ಸ್ಪೆಷಲ್ ಎಫೆಕ್ಟು. ನಾವು ಮೇಡಮ್ ಮಾತಾಡ್ಕೊತಾ ಇದ್ವಿ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದೆ ಗೊತ್ತಾ ಅವನು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕುಳ್ಳ ಅಂತೂ ಎಕ್ಸ್ಟ್ರಾ ಚಿತ್ರಾನ್ನವ, ಏನ್ ಬ್ಯೂಟಿಫುಲ್ ಆಕ್ಟಿಂಗು, ತುಂಬಾ ಖುಷಿ ಆಗೋಯ್ತು ನನಗೆ. ಇನ್ನು ಅಜ್ಜಿ ರೋಲು ಅವ್ರು ಮಾಡಿದ್ರು, ಅವಳು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂದ್ರೆ, ಅವಳು ಕೊಟ್ಟಂತ ಪಾತ್ರನ ಎಷ್ಟು ಚೆನ್ನಾಗಿ, ಆ ರಕ್ತ ಕುಡಿಯೋ ಮುದುಕಿ ಪಾತ್ರ ಎಕ್ಸ್ಟ್ರಾರ್ಡನರಿ ಆಗಿ ಮಾಡಿದ್ರಿ ನೀವು ಕೂಡ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿದೆ, ನಿಜವಾಗಿತ್ತು. ನಂಗಂತೂ ತುಂಬಾ 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 ಇಷ್ಟ ಆಯ್ತು. ಓಕೆ, ನೋಡೋಣ ನಮ್ಮ ಭಟ್ರು ಏನ್ ಹೇಳ್ತಾರೆ ಅಂದ್ಬಿಟ್ಟು. ನಮ್ಮ ಊರಲ್ಲಿ ನಾನು ಹೋಟ್ಲಲ್ಲಿ ಕುತ್ಕೋತಿದ್ವಿ, ನಮ್ದು ಖಾನ್ದಾನಿ ಹೋಟ್ಲು ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ದಿದ್ದು. ಯಾರು ಹೆಣ್ಣು ನೋಡಕ್ ಬಂದ್ರೆ ಅಥವಾ ಗಂಡು ಕಡೆಯವ್ರು ಬಂದ್ರೆ ಫಸ್ಟ್ ವಿಚಾರಿಸ್ತಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಈಗ ಆನಂದ, ಆ ಊರಲ್ಲಿ ಗಂಡು ನೋಡ್ಬೇಕಂದ್ರೆ ಆನಂದ ಎಂತವನು ಅಂತ ವಿಚಾರಿಸೋದು. ನಾವು ಗಲ್ಲಾಪಟ್ಟಿಗೆಲ್ಲಿ ಇದ್ದು ಅಥವಾ ಇನ್ಯಾರು ಕುತ್ಕೊಂಡ್ರು ಈ ಹೆಣ್ಣು ಎತ್ತವ್ರೋ ಗಂಡು ಹುಡುಗನ ಕಡೆಯವರೆಲ್ಲ ಬಂದ್ಬಿಟ್ಟು ಹೇಳೋರು ನಮ್ಗೆ, 20 ಎಕರೆ ಖುಷ್ಕಿ ಜಮೀನ್ ಐತಿ ಅಂತ ಹೇಳ್ರಿ. ಯಾರು ಕೇಳಿದ್ರು ಹುಡುಗರ ಬಗ್ಗೆ ಚಲೋದ್ ಹೇಳ್ರಿ, ಯಾರು ಕೇಳಿದ್ರು ಹುಡುಗಿ ಬಗ್ಗೆ ಚಲೋ. ನಾವು ಊರ್ ಹುಡುಗಿರು ಅಥವಾ ಊರ್ ಹುಡುಗರು, ಅವ್ರ ಬಗ್ಗೆ ಒಳ್ಳೇದ್ ಹೇಳಲೇಬೇಕು. ಬಟ್ 90% ಸುಳ್ಳೇ ಇರೋದು ಅದರಲ್ಲಿ. ಆಮೇಲೆ ಸುಮಾರು ಸತಿ ಜಗಳನೂ ಆಗಿದೆ. ನಿನ್ನ ಬಾಯಿಗೆ ಮಣ್ಣಾಕ ಒಂದ್ ಮನೆ ಹಾಳು ಮಾಡ್ಬಿಟ್ಟೆ ನೀನು ಅಂತ ಹೇಳಿ ಬಂದ್ ಬೈದಿದ್ದು ಇದೆ. ಅದು ಯಾವಾಗಿಂದ ಯಾರು ಹುಟ್ಟು ಹಾಕಿದ್ದೋ ಗಾದೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಕೊಂಡವ್ರು ಏನಾರ ಆಗೋಗ್ಲಿ, ಬಟ್ ಆ 1000 ಸುಳ್ಳು ಕೌಂಟ್ ಆಗಲ್ಲ, ಒಂದು ಒಳ್ಳೇದು ಮಾತ್ರ ಕೌಂಟ್ ಆಗುತ್ತೆ ಅಂತ ಅಷ್ಟು ಥಾಟ್ ಇದೆ ಅದ್ರ ಹಿಂದೆ. ಇನ್ನು ಸ್ಕಿಟ್ಟಿಗೆ ಬಂದ್ರೆ ಸದಾ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದೆ. ಅವನ ಎಂಟ್ರಿಯಿಂದ ಕೊನೆ ಶಾರ್ಟ್ ವರೆಗೆ ನಿಂತು ನಗಿಸ್ತಾ ಅವನು. ಇಲ್ಲ, ಜಗಣ ಸೂಪರ್ ಅಣ್ಣ. ಹೇಳಿ ಅಣ್ಣ, ಇವ್ರಿಗೇನೋ ಹೆಸರು ಹೇಳ್ತಾ ಇದ್ರಿ ಅಣ್ಣ ನೀವು. ನಾನು ಅದು ಸಡನ್ ಕೇಳ್ಬಿಟ್ಟ ಅಂತಂದ್ರೆ ಇದು ಹೆಂಗಾಗ್ಬಿಡುತ್ತೆ, ಸಿಕ್ಕಿದ ಕಡೆಲ್ಲ ಎದೋಳಿ ಅನ್ನಂಗೆ ಆಗ್ಬಿಡುತ್ತೆ. ಅದು ಸ್ವಲ್ಪ ಕಷ್ಟ, ಅವ್ರಿಗೇನೋ ಕಷ್ಟ ಇರುತ್ತೆ, ಏನೋ ಒಂದು ಮರ್ಡರ್ ಆಗೋಗ್ಬಿಟ್ಟಿರುತ್ತೆ. ಅವ್ನು ಟಿವಿ ಅವ್ರು ಇಂಟರ್ವ್ಯೂ ಕೇಳ್ತಾ ಇರ್ತಾರೆ. ನಮ್ಮ ಹುಡುಗ ಬಾಳೆ ಒಳ್ಳೆಯವನು ಹದನ್ರಿ, ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇನ್ರಿ ಬೈಕ್ನಾಗೆ, ಹಿಂದಿಂದ ಬಂದು ಸುಳಿ ಮಕ್ಕಳು ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ಟಿದಾರ್ರಿ ಅಂತ ಪಾಪ ಗಂಡಸರು ಚೆನ್ನಾಗಿ ಮಾತಾಡ್ತಾರೆ, ಯಂಗ್ಸರಿಗೆ ಇಡ್ತಾರೆ. ನಾನು ಏನು ಹೇಳಲಿ, ನಮ್ಮ ಹುಡುಗನು ಬೆಳಗ್ಗೆ ಕಾಪಿ ಕುಡ್ದು ಚಾಪಾತಿ ತಿಂದು ಯೌವನ ಬರಲೇ ಎಂದು ಹೋದನು. ಅದೆಲ್ಲಿಂದಲೂ ಬಂದವರು ಕತ್ತಿ ತೆಗೆದು ಇಲ್ಲಿ ಚುಚ್ಚಿ ಬಿಟ್ಟು ಎಣವ ಮಾಡಿದ ಅಮ್ಮ ಅಂತ. ಅಂದ್ರೆ ನೋಡು ಹೆಂಗಿದೆ, ಅವ್ರು ಸೀರಿಯಸ್ ಆಗಿ ಒಬ್ರು ಹೇಳ್ಬಿಡ್ತಾರೆ. ಇವು ಅಮ್ದಿರಿ ಕೇಳಿದ್ರೆ ಹಾಡು ಹೇಳ್ತಾರೋ, ಬೈತಾವ್ರೋ, ಅಳುತ್ತಾವ್ರೋ ಒಂದೂ ಅರ್ಥವೇ ಆಗೋದಿಲ್ಲ. ಇಷ್ಟು ಉದ್ದ ಹೇಳ್ತಾರೆ. ದಟ್ ಈಸ್ ಒನ್ ಒಪ್ಪಾರಿ ಅಂತ ಒಂದು ಸ್ಟೈಲ್. ಇವತ್ತಿನ ಕಾಲದವ್ರು ಒಪ್ಪಾರಿ ಹೆಂಗಿರುತ್ತೆ ಅಂತ ಹೇಳು. ಅದು ಜಸ್ಟ್ ವಾಟ್ಸ್ಆಪ್ ಮಾರ್ನಿಂಗ್ ಈಸ್ ಗಾಟ್ ಅಪ್ ವೆರಿ ಫೈನ್. ಇನ್ ಫ್ಯಾಕ್ಟ್ he asked for a milk to drink and we give the milk and all. He drank bloody, I don't know, the salt finish, horrible. ಓಕೆ, ಇಟ್ ಪ್ರೌಡ್ ಟೀಮ್ ಓನರ್ ಏನ್ ಹೇಳ್ತೀರಾ? ಐ ಆಮ್ ವೆರಿ ಪ್ರೌಡ್. ವೆರಿ ಪ್ರೌಡ್. 100%. ನಾವು ಎಲ್ಲಾರ ಬಗ್ಗೆನೂ ಮಾತಾಡ್ತೀವಿ. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಪ್ರತಿಯೊಬ್ಬರ ಬಗ್ಗೆನೂ ಅವ್ರ ಕಷ್ಟ ಸುಖ ಅದು ಇದು ಅಂತ ಮಾತಾಡ್ತೀವಿ ಸ್ಟೇಜ್ ಮೇಲೆ. ಬಟ್ ಮನು ಸ್ವಲ್ಪ ಮಾತಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಅಂತ ಯಾರು ಹೇಳಲ್ಲ. ಬಟ್ ಅವನಿಗೆ ಒಂದ್ ಬೇರೆ ತರ ನೋವು ಇರುತ್ತೆ ಅವನಿಗೆ. ಸಿ ಹಿಸ್ ಗ್ರ್ಯಾಂಡ್ ಮದರ್ ಡೈಡ್ ಒನ್ ವೀಕ್ ಬಿಫೋರ್ ದ ಟೀಸರ್. ಅದಕ್ಕಿಂತ ಮುಂಚೆ ಅದೇ ದಿವಸ ಅವ್ರ ತಂದೆ ತೀರ್ ಹೋದ್ರು. ಹೌದಾ? ಡೆಫಿನೆಟ್ಲಿ ಎಷ್ಟೇ ಕ್ಲೋಸ್ ಆಗಿರ್ಲಿ, ಅಪ್ಪ ಅಮ್ಮಂಗೆ ಎಷ್ಟೇ ಕ್ಲೋಸ್ ಆಗಿರ್ಲಿ ಇಲ್ಲದೆ ಇರ್ಲಿ, ನಾವು ಖಂಡಿತವಾಗ್ಲೂ ಆಗುತ್ತೆ. ಸೊ ಬಿಟ್ವೀನ್ ಆಲ್ ದ್ಯಾಟ್ ಅವ್ನು ಬಂದು ನಾವೆಲ್ಲ ಅವನಿಗೆ ಬೈತಾ ಇರ್ತೀವಿ, ಚುಡಾಯಿಸ್ತಾ ಇರ್ತೀವಿ, ಅದ್ರ ಮಧ್ಯದಲ್ಲಿ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ನು ಆಕ್ಟ್ ಮಾಡ್ತಾನಲ್ಲ, ಟು ಟೇಕ್ ದಟ್ ಅವ್ನು ಯಾರು ಸೀರಿಯಸ್ ಆಗಿ ತಗೊಳಲ್ಲ ಇಲ್ಲಿ. ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ಅವ್ನು ನೋಬಡಿ ಟೇಕ್ಸ್ ಹಿಮ್ ಸೀರಿಯಸ್ಲಿ. ಅವ್ನು ಏನೋ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರು ನಾವೆಲ್ಲ ಚುಡಾಯಿಸ್ಕೊಂಡು ಉಡಾಫೆಯಲ್ಲಿ ಹೇಳ್ಬಿಡ್ತೀವಿ ಪರವಾಗಿಲ್ಲ ಅಂತ. ಬಟ್ ಆಕ್ಚುಲಿ ಈಸ್ ಅ ವೆರಿ ಗುಡ್ ಬಾಯ್, ಒಳ್ಳೆ ಹುಡುಗ. ಅದು ಇನ್ನೊಂದು ಸಂಭ್ರಮದ್ದು, ಒಂದು ಮನೆ ಕಟ್ಟಿಸಿ ಗೃಹ ಪ್ರವೇಶಕ್ಕೆ ಕರೆದಿದ್ದವನು ಸುಮಾರು ಜನಕ್ಕೆ. ಅಪ್ಪ ಮನೆ ಕಟ್ಟು
1 ತಿಂಗಳು ಮಲಗಿಲ್ಲ ಅಣ್ಣ ಮನೇಲಿ. ನಾನು ಯಾವಾಗ್ಲೂ ಅನ್ಕೋತೀನಿ, ನಾನು ಎಲ್ಲಾರ ಬಗ್ಗೆ ನಾವು ಸೀರಿಯಸ್ ಆಗಿ ಮಾತಾಡ್ತೀವಿ, ಮನು ಬಗ್ಗೆ ಯಾವತ್ತೂ ನಾವ್ ಯಾರು ಸೀರಿಯಸ್ ಅಲ್ಲೂ ಕೋಳಿ ಕಳ್ಳ ಅಂತ ಅವ್ನು ಕಾಳು ಎಳೆದು ಅವ್ನ ಇಮೇಜ್ ಹಂಗೆ ಕೂತಿದ್ದ. ಬಟ್ ಅವನು ಹೀಸ್ ಆಕ್ಚುಲಿ ಅವನಿಗೆ ಪ್ರಾಬಬ್ಲಿ ಆ ನೋವು ಇರೋದು ಅವನಿಗೆ ಯಾರಿಗೆ ಹೇಳಿಕೊಂಡ್ರು ಬಹುಶಃ ಅವರು ಕಾಮಿಡಿ ತರ ತಗೋತಾ ಇರ್ಬೋದು ಅನ್ಸುತ್ತೆ ನನ್ಗೆ. ನಮ್ಮ ಮನೆಯಲ್ಲಿ ಮೇಡಮ್ ಇದ್ದಿದ್ದೆ 4 ಜನ, ಅದ್ರಲ್ಲಿ ನಾನೊಬ್ಬ ಇಲ್ಲಿದ್ದೆ, ಇನ್ನಿದ್ದಿದ್ದೆ 3 ಜನ, ನಮ್ಮಪ್ಪ, ನಮ್ಮ ತಮ್ಮ, ನಮ್ಮಮ್ಮ. ಇವಾಗ ಮೊದ್ಲು ಮನೆ ಚಿಕ್ಕದಿತ್ತು, ಜನ ಜಾಸ್ತಿ ಇದ್ರು. ಇವಾಗ ಮನೆ ದೊಡ್ಡದಿದೆ, ಆದ್ರೆ ಮನೇಲಿ ಯಾರು ಇಲ್ಲ. ಇವಾಗ ನಮ್ಮ ಅಮ್ಮ ನನ್ನ ತಮ್ಮ ಇಬ್ರೆ, 4 ರೂಮವೇ, ಒಂದೊಂದು ರೂಮಲ್ಲಿ ಒಬ್ರು ಮಲಿಕೊಂಡ್ರು, ಜಾಗ ಸುಮ್ಮನೆ ಒಂಥರ. ಇವಾಗ ಇದೆ ಅನುಭವಿಸಕ್ಕಿಲ್ಲ, ಅವಾಗ ಇರ್ಲಿಲ್ಲ ಅನುಭವಿಸಕ್ಕಿದ್ರು. ಈ ಸಂದಲ್ ಮನು ನಾವೇನೇನು ಹೇಳೋಕ್ಕಾಗ್ತಾ ಇಲ್ಲ. ಅಂದರೆ ನಮ್ಮಲ್ಲೆಲ್ಲ ಒಂದು ನಂಬಿಕೆ ಇದೆಯಪ್ಪ, ನಂಬಿಕೆನೇ ದೇವರು ಅಂತೀವಿ. ಸೊ ಅವ್ರು ಹೋಗಿದ್ದಾರೆ ಅಂತ ನಾವು ಯಾವತ್ತೂ ಅನ್ಕೊಳಲ್ಲ. ಸೊ ನೀನು ಒಬ್ಬ ಕಲಾವಿದನಾಗಿ ಇದನ್ನೆಲ್ಲ ನೋಡಿ ಮೇಲಿಂದ ಅವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ ಕಣೋ. ಮನುಗೆ ಒಂದು ಧೈರ್ಯ ತುಂಬಕ್ಕೆ, ಪ್ರೋತ್ಸಾಹಕ್ಕೆ ಪ್ಲೀಸ್ ನಿಮ್ಮ ಒಂದು ನಾವೆಲ್ಲ ಒಂದು ಜೊತೆ ಇದ್ದೀವಿ ಅಂತ ಹೇಳೋಣ ಇದ್ರ ಮುಖಾಂತರ. ಕಾಮಿಡಿ ದೊಡ್ಡ ದುರಂತನೇ ಅದೇ ಕಣೋ, ಏನೇ ಇದ್ರೂ ಬಂದು ನಗಬೇಕು, ನಗಿಸ್ತಾ ಇರಬೇಕು. ನಾನು ಅದಕ್ಕೆ ಎಲ್ಲರಿಗೂ ಏನು ಹೇಳ್ತೀನಿ ಗೊತ್ತಾ, ಕಲಾವಿದ ಭಾವನಾಜೀವಿ. ಅವ್ನ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ, ಅವ್ನು ಆಯ್ತು ಅವ್ನು ಬದುಕಾಯ್ತು. ನನ್ನ ಮೊನ್ನೆ ಪಾರ್ವತಮ್ಮ ಅವರು ಒಂದು ಕಾಯ್ಕಿಣಿ ಅವರೊಂದು ಇಂಟರ್ವ್ಯೂ ಮಾಡಿದ್ರು ಅವ್ರಿಗೆ. ನಾನು ಏನಕ್ಕೂ ಆನ್ ಮಾಡಿಬಿಟ್ಟೆ ಟಿವಿನ. ನಾನು ನೋಡಿದಾಗ ರಾಜ್ಕುಮಾರ್ ಅವರು ಕಾಲ್ವಾದಂತ ಆ ಕಡೆ ದಿನದ ಬಗ್ಗೆ ಪಾರ್ವತಮ್ಮ ಅವ್ರು ಹೇಳಿದ್ರು. ರಾಜ್ಕುಮಾರ್ ಅವರು ಅವತ್ತು ಸಾಯೋ ದಿನ ಈಚೆ ಬಂದ್ರಂತೆ. ಪಾರ್ವತಮ್ಮ ಅವ್ರು ಯಾಕ್ರಿ ಬಂದದ್ದು, ಏನು ನೀವು ನನ್ನನ್ನ ಎಲ್ಲೂ ಓಡಾಡ್ದಂಗ್ ಮಾಡ್ತಿದ್ರಿ, ಎಲ್ಲಾ ಕಡೆ ನೀವು ಬಾಡಿ ಗಾರ್ಡ್ಗಳನ್ನ ಇಟ್ಟುಬಿಟ್ಟಿದ್ರಿ, ಯಾಕೆ ಹಿಂಗೆ ಅಂತ ಅಂದ್ರಂತೆ. ಇಲ್ಲ ನಿಮ್ಗೆ ಆರಾಮಾಗಿ ಇರ್ಲಿ ಅಂತ ಅಲ್ವಾ ಫುಲ್ ಇಂಗ್ಲಿಷ್ ಮಾತಾಡಿದ್ರಂತೆ ಪಾರ್ವತಮ್ಮ ಅವ್ರ ಜೊತೆ ಇಂಗ್ಲಿಷ್. ಟುಡೇ ಐ ಆಮ್ ಎ ಫ್ರೀ ಬರ್ಡ್ ಅಂತ ಅಂದ್ರಂತೆ. ಏನು ಅಂದ್ರೆ ಅದಕ್ಕೂ ಅವ್ರು ಹೇಳಿದ್ರು, ಮೊಮ್ಮಗಳು ಪುನೀತನ ಚಿಕ್ಕ ಮಗಳು ರಾಜ್ಕುಮಾರ್, ತಾತ ನೀನು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ತಾತ ಅಂತಂದ. ಆಯ್ತು ಕಂದ ಹೇಳ್ಕೊಡ್ಕಂದ ನನಗೆ ಅಂತ ಅಂದ್ಬಿಟ್ಟು ಆ ಮೊಮ್ಮಗು ಜೊತೆ ಅಷ್ಟು ಆನಂದವಾಗಿ ಇಂಗ್ಲಿಷ್ ಮಾತಾಡೋದಂತೆ. ಪಾರ್ವತಮ್ಮ ಹೇಳಿದ್ರು ಅದನ್ನ. ನಾನು ಅವತ್ತು ಅವ್ರನ್ನ ಲಾಸ್ಟ್ ಮಾತಾಡಿಸಿದಾಗ ಅವರು ಇಂಗ್ಲಿಷ್ ಅಲ್ಲಿ ಎಷ್ಟು ಚೆನ್ನಾಗಿ ಐ ಆಮ್ ಟುಡೇ ಫ್ರೀ ಬರ್ಡ್ ಅಂದ್ರು. ಯಾಕಂದ್ರು ನನಗೆ ಗೊತ್ತಿಲ್ಲ. ಅವ್ರು ಆಕ್ಚುಲಿ ಅವತ್ತು ಫ್ರೀ ಬರ್ಡ್ ಆಗಿ ಹೊರಟೇ ಹೋದ್ರು ಅವರು. ನಾನು ಅವತ್ತು ನೋಡಿದಾಗ ಅವ್ರ ಮೊಮ್ಮಗಳು ಕಲಿಸಿದಂತ ಇಂಗ್ಲಿಷಲ್ಲೇ ನನಗೆ ಉತ್ತರ ಕೊಟ್ರು. ನಾನು ಯೋಚನೆ ಮಾಡ್ತಾ ಇದ್ದೆ, ಹೌದಲ್ವಾ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಎಷ್ಟು ಮುದ್ದಾಗಿದ್ರಿ, ಎಂತೆಂಥ ಪಾತ್ರ ಮಾಡಿದ್ರಿ, ಹೆಂಗೆ ನೆನಪಾಗೊಟ್ಟೋದೆ. ದಿಸ್ ಇಸ್ ದಿ ಲೈಫ್ ಆಫ್ ಕಲಾವಿದ ಅಷ್ಟೇ. ಡೋಂಟ್ ವರಿ ಮಗನೇ, ಆರಾಮಾಗಿ ಚೆನ್ನಾಗಿ ಆಕ್ಟ್ ಮಾಡು, ಸಂತೋಷವಾಗಿ ಎಂಜಾಯ್ ಮಾಡು. ನಿಮ್ಮ ಅಪ್ಪನಿಗೆ ಮತ್ತು ಅಜ್ಜಿ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಭಟ್ರೇನೋ ಹೇಳಕ್ ಬಂದ್ರು, ಅವನು ಕ್ಲೋಸ್ ಅಪ್ ಅಲ್ಲಿ ಒಂದು ಹಾಡು ಹೇಳೋಣ ಅನಿಸ್ತು ಕಣ, ನಾನೇ ಬರ್ದಿದ್ದು. ಪ್ಲೀಸ್. ನಮ್ಮದಾಗಿತ್ತು ನಮ್ಮದಲ್ಲ ಬೇರೆ ಯಾರದು, ಈ ಎದೆಯ ಗೂಡು ನಮ್ದು ಬಾಳ್ಗೆ ಹಾಡು. ಸಿಂಗಲ್ ಆಗಿ ಹೊಂಗನಸನ್ನ ಹೆಂಗೇ ಕಂಡರು, ಅದು ನಾಯಿ ಪಾಡು, ಎಲ್ಲ ಸ್ಯಾಡು. ಗೊತ್ತಿದ್ದವನೇ ತಪ್ಪು ಮಾಡೋದು ಹೊಡಿಯೊಂಬತ್, ಅದಕ್ಕೆ ಮಂದಿ ಮದುವೆ ಮಾಡ್ಕೊಳ್ಳೋದು ಹೊಡಿಯೊಂಬತ್ತು. ನೀನು ಇನ್ನು ಮನೆ ಖಾಲಿ ಇದೆ, ಮನಸ್ಸು ಖಾಲಿ ಇದೆ ಅಂತ ಅಳಬೇಡ. ಜಲ್ದಿ ಒಂದು ಕಟ್ಕೋ, 2 ಹುಟ್ಸು, ಒಂದು ಗಂಡು ಒಂದು ಹೆಣ್ಣು. ಅಜ್ಜಿ ಹೆಸರಿಡೋ, ನಿಮ್ ತಂದೆ ಹೆಸರಿಡೋ, ಎಲ್ಲ ಸರಿ ಹೋಗ್ತದೆ. ಭಟ್ರೆ